ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಅಂಬೆಲಿಕಲ್ ಕಾರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಟ್ರಕ್ಚರ್ ಹೇಗಿರುತ್ತೆ, ಅಂಬೆಲಿಕಲ್ ಕಾರ್ಡ್ ಫಂಕ್ಷನ್ ಏನೇನು ಮಾಡುತ್ತೆ, ಆ್ಯಂಡ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ಅಂಬೆಲಿಕಲ್ ಕಾರ್ಡ್ ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ದಿ ಅಂಬೆಲಿಕಲ್ ಕಾರ್ಡ್ ಈಸ್ ಅ ಲೈಫ್ ಲೈನ್ ಬಿಟ್ವೀನ್ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ. ಹೌದು ಸರ್, ಇದೇನಿದೆ, ಇಟ್ ಈಸ್ ಅ ಲೈಫ್ ಲೈನ್ ಬಿಟ್ವೀನ್ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ. ಫೀಟಸ್ ಆ್ಯಂಡ್ ಪ್ಲಾಸೆಂಟಾ ಮಧ್ಯದಲ್ಲಿ. ಓಕೆ, ಸೊ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ ಮಧ್ಯದಲ್ಲಿ ನಮಗೊಂದು ಲೈಫ್ ಲೈನ್ ಕಾಣಿಸ್ತಾ ಇದೆ. ಅದು ಏನಿದೆ, ದಟ್ ಈಸ್ ಅವರ್ ಅಂಬೆಲಿಕಲ್ ಕಾರ್ಡ್. ಅದೇನಿದೆ, ಅಂಬೆಲಿಕಲ್ ಕಾರ್ಡ್ ಇದೆ. ಅದು ಏನು ಮಾಡುತ್ತೆ ಸರ್, ಸಪ್ಲೈ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ ಆ್ಯಂಡ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್. ಹೌದು ಸರ್, ಬೇಬಿ ತನಕ ಇದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ, ಆ್ಯಂಡ್ ಬೇಬಿಯಿಂದ ರಿಟರ್ನ್ ಏನು ಮಾಡುತ್ತೆ, ವೇಸ್ಟ್ ಪ್ರಾಡಕ್ಟ್. ಓಕೆ, ವೇಸ್ಟ್ ಪ್ರಾಡಕ್ಟನ್ನು ರಿಟರ್ನ್ ಮಾಡುತ್ತೆ. ಓಕೆ, ಎಟ್ ಬರ್ತ್ ಇಟ್ ಈಸ್ ಮೆಜರ್ಡ್ ಅಬೌಟ್ 50 to 60 ಸೆಂಟಿಮೀಟರ್ ಇನ್ ಲೆಂತ್. ಓಕೆ, ಸೊ 50 to 60 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಸೊ ಎಷ್ಟಿರುತ್ತೆ ಸರ್, 50 to 60 ಸೆಂಟಿಮೀಟರ್ ಇನ್ ಲೆಂತ್. ನಾರ್ಮಲ್ ಲೆಂತ್ ಎಷ್ಟಿರುತ್ತೆ, 50 to 60 ಸೆಂಟಿಮೀಟರ್. ಸೊ ಒಂದು ಬುಕ್ ಒಳಗಡೆ ಏನೇನಿದೆ, ಸಮ್ ಬುಕ್ಸ್ ಒಳಗಡೆ 30 to 100 ಸೆಂಟಿಮೀಟರ್, 30 to 100 ಸೆಂಟಿಮೀಟರ್ ಇದೆ. ಬಟ್ ನೀವು ಇದೇ ನೋಡ್ಕೊಳ್ಳಿ. ಓಕೆ, ಸೊ 50 to 60 ಸೆಂಟಿಮೀಟರ್ಸ್ ಅಂತ ನೀವು ನೋಡ್ಕೊಳ್ಳಿ. ಆ್ಯಂಡ್ 1.5 to 2 ಸೆಂಟಿಮೀಟರ್ ಇನ್ ಡಯಾಮೀಟರ್. ಡಯಾಮೀಟರ್ ಎಷ್ಟಿರುತ್ತೆ ಸರ್, 1.5 to 2 ಸೆಂಟಿಮೀಟರ್ ಡಯಾಮೀಟರ್ ಇರುತ್ತೆ. ಲೆಂತ್ ಎಷ್ಟಿರುತ್ತೆ, ಲೆಂತ್ ಈಸ್ 50 to 60 ಸೆಂಟಿಮೀಟರ್. ಡಯಾಮೀಟರ್ ಎಷ್ಟಿರುತ್ತೆ, 1.5 to 2 ಸೆಂಟಿಮೀಟರ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಇಂಟ್ರೊಡಕ್ಷನ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಟ್ರಕ್ಚರ್ ಆಫ್ ಅಂಬೆಲಿಕಲ್ ಕಾರ್ಡ್. ಸ್ಟ್ರಕ್ಚರ್ ಹೇಗಿರುತ್ತೆ. ಸೊ ನಮ್ಮ ಅಂಬೆಲಿಕಲ್ ಕಾರ್ಡ್ ಒಳಗಡೆ ಏನೇನು ಪ್ರೆಸೆಂಟ್ ಇರುತ್ತೆ ಸರ್, ಇಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆ. ಓಕೆ, ಸೊ ಬ್ಲಡ್ ವೆಸಲ್ಸ್ ನಾವು ನೋಡಿದಾಗ ಏನಿರುತ್ತೆ, 2 ಅಂಬೆಲಿಕಲ್ ಆರ್ಟ್ರಿ 1 ವೇನ್. ಓಕೆ, ಸೊ 2 ಆರ್ಟ್ರಿ 1 ವೇನ್ ಏನು ಪ್ರೆಸೆಂಟ್ ಇದೆ, 2 ಆರ್ಟ್ರಿ 1 ವೇನ್ ಇಲ್ಲಿ ಪ್ರೆಸೆಂಟ್ ಇದೆ. 2 ಅಂಬೆಲಿಕಲ್ ಆರ್ಟ್ರಿ, 2 ಅಂಬೆಲಿಕಲ್ ಆರ್ಟ್ರಿ ಆ್ಯಂಡ್ 1 ಅಂಬೆಲಿಕಲ್ ವೇನ್ ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ನೋಡೋಣ. ಸೊ ಫಸ್ಟ್ ವೆಸಲ್ಸ್. ಓಕೆ, ಸೊ ವೆಸಲ್ಸ್ ಒಳಗಡೆ 2 ಅಂಬೆಲಿಕಲ್ ಆರ್ಟ್ರಿ, 2 ಆರ್ಟ್ರಿ 1 ವೇನ್, 2 ಆರ್ಟ್ರಿ 1 ವೇನ್ ನೆನ್ಪಿಡಬೇಕು. ಸೊ 2 ಅಂಬೆಲಿಕಲ್ ಆರ್ಟ್ರಿ ಏನು ಮಾಡ್ತವೆ ಸರ್, ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ನೆನ್ಪಿಡಬೇಕು, ಅಂಬೆಲಿಕಲ್ ಆರ್ಟ್ರಿ ಇದೆ ಅಲ್ಲ, ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತವೆ ನಮ್ಮ ಬಾಡಿಯಲ್ಲಿ. ಉಲ್ಟಾ, ನಮ್ಮ ಬಾಡಿಯಲ್ಲಿ ಏನು ಮಾಡ್ತವೆ, ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಬಟ್ ಇಲ್ಲಿ ಏನಾಗುತ್ತೆ, ಅದರ ಅಪೋಸಿಟ್, ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಫೀಟಸ್ ಟು ಪ್ಲಾಸೆಂಟಾ. ಸೊ ಫೀಟಸ್ಸಿಂದ ಪ್ಲಾಸೆಂಟಾ ಕಡೆ ಏನು ಹೋಗ್ತಾ ಇದೆ, ಬ್ಲಡ್ ಹೋಗ್ತಾ ಇದೆ. ಓಕೆ, ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ಮೂವಿಂಗ್ ಫ್ರಮ್ ಫೀಟಸ್ ಟು ದಿ ಪ್ಲಾಸೆಂಟಾ. ಓಕೆ, ಇನ್ ದಿ ಅಂಬೆಲಿಕಲ್ ಆರ್ಟ್ರೀಸ್. ಓಕೆ, ನೆಕ್ಸ್ಟ್ ಅಂಬೆಲಿಕಲ್ ವೇನ್. ನೆಕ್ಸ್ಟ್ ಏನಿದೆ, ಅಂಬೆಲಿಕಲ್ ವೇನ್ ಎಷ್ಟಿದ್ದಾವೆ ಸರ್, 1 ಅಂಬೆಲಿಕಲ್ ವೇನ್ ಇದೆ. ಇದೇನು ಮಾಡುತ್ತೆ, ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಪ್ಲಾಸೆಂಟಾ ಟು ದಿ ಫೀಟಸ್. ಓಕೆ, ಸೊ ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡುತ್ತೆ. ಸೊ ಸೇಮ್ ಇಲ್ಲಿ ಕೂಡ ಏನಿದೆ, ಅಪೋಸಿಟ್ ಇದೆ. ನಮ್ಮ ಬಾಡಿಯಲ್ಲಿ ವೇನ್ಸ್ ಏನು ಮಾಡ್ತವೆ, ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡೋದಿಲ್ಲ, ಡಿಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ. ಬಟ್ ಇಲ್ಲಿ ಅಂಬೆಲಿಕಲ್ ವೇನ್ ಏನು ಮಾಡ್ತಾ ಇದೆ, ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾ ಇದೆ ಫ್ರಮ್ ಪ್ಲಾಸೆಂಟಾ ಟು ದಿ ಫೀಟಸ್. ಪ್ಲಾಸೆಂಟಾ ಇಂದ ಫೀಟಸ್ ತನ ಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡ್ತಾ ಇದೆ. ಓಕೆ, ಸೊ 2 ಆರ್ಟ್ರಿ 1 ವೇನ್ ಪ್ರೆಸೆಂಟ್ ಇದ್ದಾವೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. 2 ಆರ್ಟ್ರೀಸ್ ಇದ್ದಾವೆ, ಅದರೊಳಗಡೆ ಡಿಆಕ್ಸಿಜನೇಟೆಡ್ ಬ್ಲಡ್ ಇದೆ. 1 ವೇನ್ ಇದೆ, ಅದು ಏನು ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ವಾರ್ಟನ್ಸ್ ಜೆಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ವಾರ್ಟನ್ಸ್ ಜೆಲ್ಲಿ ಸರ್, ವಾರ್ಟನ್ಸ್ ಜೆಲ್ಲಿ ಏನಿದೆ, ಇಟ್ ಈಸ್ ಅ ಜೆಲಾಟಿನಸ್ ಕನೆಕ್ಟಿವ್ ಟಿಶ್ಯೂ. ಏನಿದೆ, ಇಟ್ ಈಸ್ ಅ ಜೆಲ್ ಲೈಕ್ ಕನೆಕ್ಟಿವ್ ಟಿಶ್ಯೂ ದ್ಯಾಟ್ ಪ್ರೊಟೆಕ್ಟ್ ದಿ ವೆಸಲ್ಸ್ ಫ್ರಮ್ ಕಂಪ್ರೆಷನ್. ಹೌದು ಸರ್, ಇದು ಏನು ಮಾಡುತ್ತೆ, ಬ್ಲಡ್ ವೆಸಲ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ, ಕಂಪ್ರೆಷನ್ ಆಗಬಾರ್ದು ಅಂತ ನೋಡ್ತಾ ಇದೆ. ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಕಂಪ್ರೆಷನ್ ಆಗೋಕ್ಕೆ ಬಿಡೋದಿಲ್ಲ. ಸೊ ವಾರ್ಟನ್ಸ್ ಜೆಲ್ಲಿ ಎಲ್ಲಿ ಪ್ರೆಸೆಂಟ್ ಇದೆ ಸರ್, ಸೊ ಇದೆಲ್ಲ ಏನೇನು ಪ್ರೆಸೆಂಟ್ ಇದೆ ಅಲ್ಲ, ಇದೆಲ್ಲ ಏನಿದೆ, ವಾರ್ಟನ್ಸ್ ಜೆಲ್ಲಿ. ಓಕೆ, ಸೊ ಇವು ಅಂಬೆಲಿಕಲ್ ವೇನ್, ಅಂಬೆಲಿಕಲ್ ಆರ್ಟ್ರಿ ಇವೆರಡು ಬಿಟ್ಟು ಇಲ್ಲಿ ಒಳಗಡೆ ನಿಮ್ಗೆ ಏನೂ ಕಾಣಿಸ್ತಾ ಇದೆಯಲ್ಲ, ಅದು ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಏನಿರುತ್ತೆ, ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ಅದನ್ನು ನಾವು ವಾರ್ಟನ್ಸ್ ಜೆಲ್ಲಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ವಾರ್ಟನ್ಸ್ ಜೆಲ್ಲಿ. ಸೊ ಲಾಸ್ಟಲ್ಲಿ ಏನಿರುತ್ತೆ, ಆಮ್ನಿಯೋಟಿಕ್ ಕವರಿಂಗ್.
Okay, so amniotic covering, the umbilical cord is covered by the amnion. Okay, so amnion is a inner fetal membrane. ಫೀಟಲ್ ಮೆಂಬ್ರೇನ್. ಸೊ ಫೀಟಲ್ ಮೆಂಬ್ರೇನ್ ಒಳಗಡೆ ಏನಿದ್ದು ಸರ್, ಎರಡಿದ್ದು, ಒಂದು ಆಮ್ನಿಯಾನ್, ಇನ್ನೊಂದು ಕೋರಿಯಾನ್. ಸೊ ಆಮ್ನಿಯಾನ್ ಏನು ಮಾಡುತ್ತೆ, ಆಮ್ನಿಯಾನ್ ಈಸ್ ಕವರಿಂಗ್ ದಿ ಅಂಬೆಲಿಕಲ್ ಕಾರ್ಡ್ ವಿಚ್ ಪ್ರಿವೆಂಟ್ ಡ್ರಾಯಿಂಗ್ ಆ್ಯಂಡ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಆಗಲಾರ್ದಾಗೆ ಮತ್ತು ಡ್ರೈ ಆಗಲಾರ್ದಾಗೆ ಇದು ಏನು ಮಾಡ್ತಾ ಇದೆ, ನೋಡ್ತಾ ಇದೆ. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಅಂಬೆಲಿಕಲ್ ಕಾರ್ಡ್ ನಾವು ನೋಡಿದಾಗ, ಸೊ ಇಲ್ಲಿ 2 ಆರ್ಟ್ರಿ, 1 ವೇನ್ ಪ್ರೆಸೆಂಟ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಒಳಗಡೆ ಜೆಲ್ ಲೈಕ್ ಸ್ಟ್ರಕ್ಚರ್ ಇದೆ ಅಲ್ಲ, ಅದು ಕಂಪ್ರೆಷನ್ ಆಗೋಕ್ಕೆ ಬಿಡೋದಿಲ್ಲ. ಬ್ಲಡ್ ವೆಸಲ್ಸಿಗೆ ಹೆಲ್ಪ್ ಮಾಡುತ್ತೆ, ಕಂಪ್ರೆಷನ್ ಆಗೋಕ್ಕೆ ಬಿಡೋದಿಲ್ಲ. ಅದನ್ನು ನಾವು ವಾರ್ಟನ್ಸ್ ಜೆಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೊಂದು ಕವರಿಂಗ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಅದನ್ನು ನಾವು ಆಮ್ನಿಯಾನ್ ಅಂತ ಹೇಳ್ತೀವಿ. ಆಮ್ನಿಯಾನ್ನಿಂದ ಕವರ್ ಮಾಡಲಾಗಿದೆ ಇದು. ಸೊ ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಫಂಕ್ಷನ್ ಸರ್, ಫಂಕ್ಷನ್ ಏನು ಮಾಡುತ್ತೆ ಇದು. ಓಕೆ, ಫ್ರಮ್ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾಯಿಂದ ಇದು ಆಕ್ಸಿಜನ್ ಸಪೋರ್ಟ್ ಮಾಡುತ್ತೆ. ಏನು ಮಾಡುತ್ತೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫೀಟಸ್ ತನ. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ನ್ಯೂಟ್ರಿಷನ್ ಎಕ್ಸ್ಚೇಂಜ್, ಅಂದರೆ ಮದರಿಂದ ಫೀಟಸ್ ತನ ಏನು ಮಾಡುತ್ತೆ, ಇದು ನ್ಯೂಟ್ರಿಷನ್ ಕೂಡ ಸೆಂಡ್ ಮಾಡುತ್ತೆ. ಆ್ಯಂಡ್ ವೇಸ್ಟ್ ಕೂಡ ರಿಮೂವ್ ಮಾಡುತ್ತೆ. ಓಕೆ, ವೇಸ್ಟ್ ಕೂಡ ಏನು ಮಾಡುತ್ತೆ, ಇದು ರಿಮೂವ್ ಮಾಡುತ್ತೆ ಫ್ರಮ್ ಫೀಟಸ್ಸಿಂದ ವೇಸ್ಟನ್ನು ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಪ್ರೊಟೆಕ್ಷನ್ ಸರ್ ಹೇಗೆ, ಸ್ಪೆಷಲಿ ವಾರ್ಟನ್ಸ್ ಜೆಲ್ಲಿ ಪ್ರಿವೆಂಟ್ ವೆಸಲ್ಸ್ ಕಾಂಪ್ರೆಷನ್. ಓಕೆ, ಬ್ಲಡ್ ವೆಸಲ್ ಕಂಪ್ರೆಸ್ ಆಗಬಾರ್ದು ಅಂತ ವಾರ್ಟನ್ಸ್ ಜೆಲ್ಲಿ ಏನು ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಅಬ್ನಾರ್ಮ್ಯಾಲಿಟೀಸ್ ಆಫ್ ಅಂಬೆಲಿಕಲ್ ಕಾರ್ಡ್. ಸರ್ ನಾರ್ಮಲ್ ಅಂಬೆಲಿಕಲ್ ಕಾರ್ಡ್ ನಾವು ನೋಡಿದ್ದೀವಿ, ಅಬ್ನಾರ್ಮಲ್ ಅಂಬೆಲಿಕಲ್ ಕಾರ್ಡ್ ನಾವು ನೋಡೋಣ. ಸೊ ಫಸ್ಟ್ ಇರೋದು ಶಾರ್ಟ್ ಅಂಬೆಲಿಕಲ್ ಕಾರ್ಡ್. ಓಕೆ, ಸೊ ಶಾರ್ಟ್ ಅಂಬೆಲಿಕಲ್ ಕಾರ್ಡ್ ಅಂದರೆ ಅಂಬೆಲಿಕಲ್ ಕಾರ್ಡ್ ಲೆಸ್ ದೆನ್ 30 ಸೆಂಟಿಮೀಟರ್. ಸೊ ಲೆಂತ್ ಎಷ್ಟಿದೆ ಸರ್, 30 ಸೆಂಟಿಮೀಟರ್ಗಿಂತ ಚಿಕ್ಕದ ಅಂಬೆಲಿಕಲ್ ಕಾರ್ಡ್ ಇದ್ದರೆ ಅದನ್ನು ನಾವು ಶಾರ್ಟ್ ಅಂಬೆಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಅಂಬೆಲಿಕಲ್ ಶಾರ್ಟ್ ಇದೆ, ಅಂಬೆಲಿಕಲ್ ಕಾರ್ಡ್ ಏನಿದೆ, ಶಾರ್ಟ್ ಇದೆ. ಅಂದರೆ ಅರ್ಥ ಏನು, ಇಲ್ಲೊಂದು ನಿಮ್ಮ ಹತ್ರ ಯಾವುದೇ ಒಂದು ಸೊ ನಿಮ್ಮ ಹತ್ರ ಏನಿದೆ, ಇಲ್ಲೊಂದು ಮರ ಇದೆ. ಓಕೆ, ಸೊ ಇಟ್ ಈಸ್ ಅ ಟ್ರೀ. ಸೊ ಇದಕ್ಕೊಂದು ನೀವು ಏನು ಮಾಡಿದ್ದೀರಾ, ಒಂದು ನಿಮ್ಮ ಹತ್ರ ಯಾವುದೋ ಒಂದು ಪ್ರಾಣಿ ಇದೆ, ಸಾಕು ಪ್ರಾಣಿಯನ್ನು ನೀವು ಏನು ಮಾಡಿದ್ದೀರಾ, ಕಟ್ಟಿದ್ದೀರಾ. ಓಕೆ, ಸೊ ನೀವು ಎಷ್ಟು ಶಾರ್ಟಾಗಿ ಕಟ್ತಿರಲ್ಲ, ಎಷ್ಟು ಶಾರ್ಟ್ ಹಗ್ಗ ಯೂಸ್ ಮಾಡ್ತಿರಲ್ಲ, ಸೊ ಅಷ್ಟದು ಮೂಮೆಂಟ್ ಏನಾಗುತ್ತೆ, ರೆಸ್ಟ್ರಿಕ್ಷನ್ ಆಗುತ್ತೆ. ಅದಕ್ಕೆ ನಡೆದಾಡೋಕ್ಕೆ ಆಗೋದಿಲ್ಲ, ಆ ಕಡೆ ಈ ಕಡೆ ಮೂಮೆಂಟ್ ಮಾಡೋಕ್ಕೆ ಆಗೋದಿಲ್ಲ ಶಾರ್ಟ್ ಇದ್ದರೆ. ಅದೇ ಜಾಸ್ತಿ ಲಾಂಗ್ ಇದ್ದರೆ ಏನಾಗ್ಬೋದು, ಅದು ಮೂಮೆಂಟ್ ಮಾಡ್ಬೋದು, ಬಟ್ ಅದರಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಸೊ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಸೊ ಶಾರ್ಟ್ ಕಾರ್ಡ್. ಓಕೆ, ಸೊ ಶಾರ್ಟ್ ಕಾರ್ಡಲ್ಲಿ ಏನಾಗುತ್ತೆ ನೋಡೋಣ. ಸೊ ಕಾಸಸ್ ಏನು ಮಾಡ್ಬೋದು, ಇದು ಕಂಜೆನಿಟಲ್ ಫೀಟಲ್ ಮೂಮೆಂಟ್ ರೆಸ್ಟ್ರಿಕ್ಷನ್. ಹೌದು ಸರ್, ಇಲ್ಲಿ ಏನಾಗ್ಬೋದು, ಇಟ್ ಕಾಸಸ್. ಓಕೆ, ಸೊ ಶಾರ್ಟ್ ಅಂಬೆಲಿಕಲ್ ಕಾರ್ಡ್ ಕಾಸಸ್ ಏನೇನು ಮಾಡ್ಬೋದು ಸರ್, ರೆಸ್ಟ್ರಿಕ್ಷನ್ ಫೀಟಲ್ ಮೂಮೆಂಟ್. ಓಕೆ, ಸೊ ಫೀಟಲ್ ಮೂಮೆಂಟ್ಸನ್ನು ರೆಸ್ಟ್ರಿಕ್ಟ್ ಮಾಡ್ಬೋದು. ಸೊ ಕಾಸಸ್ ಇದು ರಾಂಗ್ ಇದೆ, ನೋಡಬೇಡಿ. ಓಕೆ, ಸೊ ಇದು ಏನು ಕಾಸ್ ಮಾಡುತ್ತೆ, ಕಾಂಪ್ಲಿಕೇಶನ್ ಏನಾಗುತ್ತೆ ಸರ್, ಶಾರ್ಟ್ ಅಂಬೆಲಿಕಲ್ ಕಾರ್ಡ್ ಇದ್ದಾಗ ಕಾಂಪ್ಲಿಕೇಶನ್ ಏನೇನಾಗುತ್ತೆ, ರೆಸ್ಟ್ರಿಕ್ಟೆಡ್ ಫೀಟಲ್ ಮೂಮೆಂಟ್ ಜಾಸ್ತಿ ರೆಸ್ಟ್ರಿಕ್ಟ್ ಆಗಿಬಿಡ್ತವೆ, ಫೀಟಲ್ ಮೂಮೆಂಟ್ ಆಗೋದೇ ಇಲ್ಲ. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ ರಿಸ್ಕ್ ಆಫ್ ಅಂಬೆಲಿಕಲ್ ರಪ್ಚರ್ ಡ್ಯೂರಿಂಗ್ ದಿ ಲೇಬರ್. ಹೌದು ಸರ್, ಅಂಬೆಲಿಕಲ್ ಕಾರ್ಡ್ ಶಾರ್ಟ್ ಇದೆ, ಡೆಲಿವರಿ ಆಗೋ ಸಮಯದಲ್ಲಿ ಅಂಬೆಲಿಕಲ್ ಕಾರ್ಡ್ ರಪ್ಚರ್ ಆಗಬಹುದು, ಅಂಬೆಲಿಕಲ್ ಕಾರ್ಡ್ ಕಡಿಬಹುದು, ಅಂಬೆಲಿಕಲ್ ಕಾರ್ಡ್ ಡ್ಯಾಮೇಜ್ ಆಗಬಹುದು. ನೆಕ್ಸ್ಟ್ ಡಿಲೇಡ್ ಡಿಸೆಂಟ್ ಆಫ್ ದಿ ಬೇಬಿ ಡ್ಯೂರಿಂಗ್ ದಿ ಡೆಲಿವರಿ. ಹೌದು ಸರ್, ಬೇಬಿ ಏನಾಗ್ಬೋದು, ಸ್ಲೋಲಿ ಕೆಳಗಡೆ ಬರುತ್ತೆ, ಫಾಸ್ಟಾಗಿ ಕೆಳಗಡೆ ಬರೋದಿಲ್ಲ, ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಅಂಬೆಲಿಕಲ್ ಕಾರ್ಡ್ ಏನಿದೆ, ಸ್ಮಾಲ್ ಇದೆ ಸರ್. ಓಕೆ, ಸೊ ಶಾರ್ಟ್ ಅಂಬೆಲಿಕಲ್ ಕಾರ್ಡ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಶಾರ್ಟ್ ಅಂಬೆಲಿಕಲ್ ಕಾರ್ಡ್ ಅಂದರೆ ನೆನ್ಪಿಟ್ಕೊಳ್ಳಿ, ಶಾರ್ಟ್ ಅಂಬೆಲಿಕಲ್ ಕಾರ್ಡ್ ಅಂದರೆ ಏನು, 30 ಸೆಂಟಿಮೀಟರ್ಗಿಂತ ಸಣ್ಣದ ಅಂಬೆಲಿಕಲ್ ಕಾರ್ಡ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಫೀಟಲ್ ಮೂಮೆಂಟ್ ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ, ಡ್ಯೂರಿಂಗ್ ದಿ ಡೆಲಿವರಿ ರಪ್ಚರ್ ಆಗ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇರೋದು ಲಾಂಗ್ ಅಂಬೆಲಿಕಲ್ ಕಾರ್ಡ್. ಓಕೆ, ಸೊ ಲಾಂಗ್ ಅಂಬೆಲಿಕಲ್ ಕಾರ್ಡ್ ಅಂದರೆ ಏನು ಸರ್, 70 ಸೆಂಟಿಮೀಟರ್ಗಿಂತ ಜಾಸ್ತಿ, 70 ಸೆಂಟಿಮೀಟರ್ಗಿಂತ ಜಾಸ್ತಿ ಲೆಂತ್ ಇದ್ದರೆ ನಾವೇನಂತ ಹೇಳ್ತೀವಿ, ಲಾಂಗ್ ಅಂಬೆಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಒಂದೊಂದು ಬುಕ್ ಒಳಗಡೆ 100 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಲಾಂಗ್ ಅಂಬೆಲಿಕಲ್ ಕಾರ್ಡ್ ಅಂತ ಹೇಳ್ತಾರೆ. ಸೊ ನೀವು 70 ಅಂತ ನೆನ್ಪಿಟ್ಕೊಳ್ಳಿ ಸರ್. ಕಾಂಪ್ಲಿಕೇಶನ್ ಏನೇನು ಆಗ್ತವೆ ಇದರೊಳಗಡೆ ಅಂದರೆ ಕಾರ್ಡ್ ಪ್ರೊಲ್ಯಾಪ್ಸ್ ಆಗ್ಬೋದು. ಓಕೆ, ಸೊ ಕಾರ್ಡ್ ಪ್ರೊಲ್ಯಾಪ್ಸ್ ಅಂದರೆ ಏನು, ಬೇಬಿ ಡೆಲಿವರಿ ಆಗೋಕ್ಕಿಂತ ಮೊದಲೇ ನಮಗೆ ಅಂಬೆಲಿಕಲ್ ಕಾರ್ಡ್ ಹೊರಗಡೆ ಬಂದಿರೋದಿರುತ್ತೆ. ಓಕೆ, ಸೊ ಇದು ಅಂಬೆಲಿಕಲ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಬೇಬಿ ಡೆಲಿವರಿ ಆಗೋಕ್ಕಿಂತ ಮೊದಲೇ ಅಂಬೆಲಿಕಲ್ ಕಾರ್ಡ್ ಬರ್ತ್ ಕೆನಾಲಿಂದ ಹೊರಗಡೆ ಬಿದ್ದಿದೆ, ಕಾರ್ಡ್ ಪ್ರೊಲ್ಯಾಪ್ಸ್ ಆಗಬಹುದು. ಓಕೆ, ಕಾರ್ಡ್ ಕಮ್ ಔಟ್ ಬಿಫೋರ್ ಬೇಬಿ
ಲೀಡಿಂಗ್ ಟು ಆಕ್ಸಿಜನ್ ಡಿಪ್ರೈವೇಷನ್. ಹೌದು ಸರ್, ಆಕ್ಸಿಜನ್ ಕಡಿಮೆ ಹೋಗುತ್ತೆ. ಅಂಬಿಲಿಕಲ್ ಕಾರ್ಡ್ ಮೊದಲೇ ಹೊರಗಡೆ ಬಂತಂದರೆ ಬೇಬಿ ತನ್ನ ಆಕ್ಸಿಜನ್ ಕಡಿಮೆ ಹೋಗೋ ಚಾನ್ಸಸ್ ಇರುತ್ತೆ, ಬೇಬಿ ಡೆತ್ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ಕಾರ್ಡ್ ಎಂಟ್ಯಾಂಗಲ್ಮೆಂಟ್. ಓಕೆ, ಸೊ ಕಾರ್ಡ್ ಎಂಟ್ಯಾಂಗಲ್ಮೆಂಟ್. ಸೊ ಕಾರ್ಡ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು ಸರ್? ಅರೌಂಡ್ ದಿ ನೆಕ್. ಇಲ್ಲಿ ನಾವು ನೋಡ್ಬೋದು. ಸೊ ಫೀಟಸ್ ಅರೌಂಡ್ ಇದು ಏನಿದೆ, ಲಾಂಗ್ ಕಾರ್ಡ್ ಇದೆ. ಜಾಸ್ತಿ ಲಾಂಗ್ ಇತ್ತಂದರೆ ಅದು ಏನು ಮಾಡ್ಬೋದು, ಅದು ಫೀಟಸ್ ಅದ್ರ ಕುತ್ತಿಗೆ ಅರೌಂಡ್ ನೆಕ್ ಅರೌಂಡ್ ಇಲ್ಲಿ ಏನು ಮಾಡ್ಬೋದು, ಎಂಟ್ಯಾಂಗಲ್ಮೆಂಟ್ ಆಗ್ಬೋದು. ನಕ್ಕಲ್ ಕಾರ್ಡ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ನಕ್ಕಲ್ ಕಾರ್ಡ್ ಅಂತ ಕೂಡ ಇದನ್ನು ಹೇಳ್ಬೋದು. ಸೊ ಈ ಕಾಂಪ್ಲಿಕೇಶನ್ ಆಗ್ಬೋದು. ಸೊ ನೆಕ್ಸ್ಟ್ ಟ್ರೂ ನಾಟ್ಗಳಾಗ್ಬೋದು. ಏನಾಗ್ಬೋದು ಸರ್? ಟ್ರೂ ನಾಟ್ಗಳಾಗ್ಬೋದು. ಸೊ ನೋಡೋಣ. ಟ್ರೂ ನಾಟ್ ಅಂದರೆ ಏನು? ಅಲ್ಲೊಂದು ಗಂಟು ಬೀಳುತ್ತೆ. ಓಕೆ, ಟ್ರೂ ನಾಟ್ ಅಂದರೆ ಏನು? ಗಂಟು ಬೀಳೋದು. ಓಕೆ, ವಿಚ್ ಕ್ಯಾನ್ ರೆಸ್ಟ್ರಿಕ್ಟ್ ಬ್ಲಡ್ ಫ್ಲೋ ಆ್ಯಂಡ್ ಕಾಸ್ ಫೀಟಲ್ ಡಿಸ್ಟ್ರೆಸ್. ಹೌದು ಸರ್, ಟ್ರೂ ನಾಟ್ ಅಂದರೆ ಸೊ ಈ ಥರ. ಓಕೆ, ಸೊ ಈ ಥರ ನಾಟ್ ಬೀಳುತ್ತೆ. ಇಲ್ಲಿ ಜಾಸ್ತಿ ಲೆಂತ್ ಆಗಿ ಏನು ಬೀಳುತ್ತೆ, ಇಲ್ಲಿ ನಾಟ್ ಬೀಳುತ್ತೆ, ಗಂಟು ಬೀಳುತ್ತೆ. ಓಕೆ, ಐ ಥಿಂಕ್ ನಿಮಗೆ ಲಾಂಗ್ ಅಂದರೆ ಅರ್ಥ ಆಗಿರ್ಬೋದು. ಓಕೆ, ಶಾರ್ಟ್ ಅಂದರೆ ಏನು ಸರ್? 30 ಸೆಂಟಿಮೀಟರ್ಗಿಂತ ಸಣ್ಣದು. ಲಾಂಗ್ ಅಂದರೆ ಏನು? 70 ಸೆಂಟಿಮೀಟರ್ಗಿಂತ ದೊಡ್ಡದು. ಸೊ ನೆಕ್ಸ್ಟ್ ಇರೋದು ಸಿಂಗಲ್ ಅಂಬೆಲಿಕಲ್ ಆರ್ಟ್ರಿ. ಓಕೆ, ಸೊ ನಮಗೆ ಗೊತ್ತಿದೆ ಸರ್, ಅಂಬೆಲಿಕಲ್ ಆರ್ಟ್ರೀಸ್ ಎಷ್ಟಿರಬೇಕು? 2 ಆರ್ಟ್ರಿ ಆ್ಯಂಡ್ 1 ವೇನ್. 2 ಆರ್ಟ್ರಿ ಆ್ಯಂಡ್ 1 ವೇನ್ ಇರಬೇಕು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ 1 ಆರ್ಟ್ರಿ ಆ್ಯಂಡ್ 1 ವೇನ್ ಪ್ರೆಸೆಂಟ್ ಇದೆ. ನಾವಿಲ್ಲಿ ನೋಡ್ಬೋದು ಡಯಾಗ್ರಾಮಲ್ಲಿ. ಸೊ ದಿಸ್ ಈಸ್ ಆರ್ಟ್ರಿ. ಸೊ ದೊಡ್ಡದಿರೋದು ವೇನ್. ಸೊ ಇಲ್ಲಿ ಒಂದೇ ಆರ್ಟ್ರಿ ಇದೆ ಸರ್, ಇನ್ನೊಂದು ಆರ್ಟ್ರಿ ನಮಗೆ ಕಾಣಿಸ್ತಾನೆ ಇಲ್ಲ. ಸೊ ಮಿಡಲಲ್ಲಿ ನೀವೆಲ್ಲ ನೋಡ್ಬೋದು ಜೆಲ್ ಲೈಕ್ ಸ್ಟ್ರಕ್ಚರ್ ಇದೆ, ವಾರ್ಟನ್ಸ್ ಜೆಲ್ಲಿ. ಓಕೆ, ಸೊ ಇಲ್ಲಿ ಅರೌಂಡ್ ಇಲ್ಲೊಂದು ಲೇಯರ್ ಇದೆ ಸ್ಮಾಲ್, ಅದನ್ನು ನಾವು ಏನಂತ ಹೇಳ್ತೀವಿ? ದಟ್ ಈಸ್ ಆಮ್ನಿಯಾನ್ ಲೇಯರ್. ಏನಿದೆ? ಆಮ್ನಿಯಾನ್ ಲೇಯರ್ ಇದೆ. ಓಕೆ, ಸೊ ಸಿಂಗಲ್ ಅಂಬೆಲಿಕಲ್ ಆರ್ಟ್ರಿ ಅಂದರೆ ಏನು? ಅಂಬೆಲಿಕಲ್ ಆರ್ಟ್ರಿಯಲ್ಲಿ ಒಂದೇ ಪ್ರೆಸೆಂಟ್ ಇರುತ್ತೆ. ಕಾಂಪ್ಲಿಕೇಶನ್ ಏನೇನಾಗ್ಬೋದು ಸರ್? ಕಂಜೆನೆಟಲ್ ಅಬ್ನಾರ್ಮ್ಯಾಲಿಟೀಸ್ ಆಗಿರ್ಬೋದು, ಕಾರ್ಡಿಯಾಕ್ ಅಬ್ನಾರ್ಮ್ಯಾಲಿಟೀಸ್, ರೀನಲ್ ಅಬ್ನಾರ್ಮ್ಯಾಲಿಟೀಸ್, ಕ್ರೋಮೋಸೋಮಲ್ ಡಿಫೆಕ್ಟ್ ಕೂಡ ಆಗಬಹುದು ಬೇಬಿ ಹತ್ರ, ಫೀಟಸ್ ಹತ್ರ. ಓಕೆ, ಸೊ ಇದ್ರ ಒಳಗಡೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ IUGR, ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಇಂಟ್ರಾಯೂಟೆರೈನ್ ಗ್ರೋತ್ ರೆಸ್ಟ್ರಿಕ್ಷನ್. ಅಂದರೆ ಏನು? ಇಂಟ್ರಾಯೂಟೆರೈನ್ ಅಂದರೆ ಯೂಟ್ರಸ್ ಒಳಗಡೆ ಗ್ರೋತ್ ಏನಾಗಿದೆ? ರೆಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಫೀಟಸ್ ಗ್ರೋತ್ ಏನಾಗಿದೆ ಸರ್? ರೆಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಇನ್ ಟು ದಿ ಯೂಟ್ರಸ್. ಅದನ್ನು ನಾವು ಏನಂತ ಹೇಳ್ತೀವಿ? ಸಿಂಗಲ್ ಅಂಬೆಲಿಕಲ್ ಆರ್ಟ್ರಿ ಕಾಂಪ್ಲಿಕೇಶನ್. ಅದನ್ನು ನಾವು ಏನಂತ ಹೇಳ್ತೀವಿ? IUGR. ಓಕೆ, ಸೊ ಬೇರೆ ಬೇರೆ ಕಾರಣದಿಂದ ಕೂಡ ಆಗಬಹುದು. IUGR ಅಂದರೆ ಏನು? ಇಂಟ್ರಾಯೂಟರೈನ್ ಗ್ರೋತ್ ರಿಟಾರ್ಡೇಷನ್ ರೆಸ್ಟ್ರಿಕ್ಷನ್ ಅಂತ ಕೂಡ ಹೇಳಬಹುದು. ಓಕೆ, ಸೊ ಐ ಥಿಂಕ್ ನಿಮಗೆ ಸಿಂಗಲ್ ಅಂಬೆಲಿಕಲ್ ಆರ್ಟ್ರಿ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಲಾಮೆಂಟಸ್ ಕಾರ್ಡ್ ಇಂಟ್ರಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿಲಾಮೆಂಟಸ್ ಕಾರ್ಡ್ ಇನ್ಸರ್ಷನ್ ಅಥವಾ ವಿಲಾಮೆಂಟಸ್ ಪ್ಲಾಸೆಂಟಾ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಅ ಟೈಪ್ ಆಫ್ ಕಾರ್ಡ್ ಅಬ್ನಾರ್ಮ್ಯಾಲಿಟೀಸ್. ಓಕೆ, ಸೊ ಇದೇನಿದೆ, ಇದು ಕಾರ್ಡ್ ಅಬ್ನಾರ್ಮ್ಯಾಲಿಟೀಸ್ ಇದೆ, ಬಟ್ ಇದನ್ನು ವಿಲಾಮೆಂಟಸ್ ಪ್ಲಾಸೆಂಟಾ ಅಂತ ಕೂಡ ಹೇಳ್ಬೋದು. ಸೊ ವಿಲಾಮೆಂಟಸ್ಗಿಂತ ಮೊದಲು ನಾವು ನೋಡೋಣ. ಸೊ ದಿಸ್ ಈಸ್, ಸೊ ಇದೇನಿದೆ, ಸೊ ದಿಸ್ ಈಸ್ ಪ್ಲಾಸೆಂಟಾ. ಓಕೆ, ಸೊ ಪ್ಲಾಸೆಂಟಾ ಏನಾಗುತ್ತೆ? ಮಿಡಲಲ್ಲಿ. ಓಕೆ, ಸೊ ಮಿಡಲಲ್ಲಿ ಏನು ಪ್ರೆಸೆಂಟ್ ಇದೆ ಸರ್? ದಿಸ್ ಈಸ್ ಅಂಬೆಲಿಕಲ್ ಕಾರ್ಡ್. ಅಂಬೆಲಿಕಲ್ ಕಾರ್ಡ್ ಪ್ಲಾಸೆಂಟಾ ಒಳಗಡೆ ಇನ್ಸರ್ಟ್ ಆಗಿದ್ಮೇಲೆ ಬೈಫರ್ಕೇಟ್ ಆಗುತ್ತೆ. ಏನಾಗುತ್ತೆ ಸರ್? ಈ ಥರ ಡಿವೈಡ್ ಆಗುತ್ತೆ, ಬೈಫರ್ಕೇಟ್ ಆಗುತ್ತೆ. ಇದು ನಾರ್ಮಲ್. ಬಟ್ ಇಲ್ಲಿ ವಿಲಾಮೆಂಟಸ್ ಪ್ಲಾಸೆಂಟಾ ಒಳಗಡೆ ಏನಾಗುತ್ತೆ? ವಿಲಾಮೆಂಟಸ್ ಪ್ಲಾಸೆಂಟಾ ಒಳಗಡೆ ಏನಾಗುತ್ತೆ? ಇದು ದಿಸ್ ಈಸ್ ಪ್ಲಾಸೆಂಟಾ. ಓಕೆ, ಸೊ ಇಲ್ಲಿ ಹೊರಗಡೆನೇ ಅದು ಬೈಫರ್ಕೇಟ್ ಆಗುತ್ತೆ. ಪ್ಲಾಸೆಂಟಾ ಹೊರಗಡೆನೇ ಇದು ಏನಾಗ್ತಾ ಇದೆ? ಬೈಫರ್ಕೇಟ್ ಆಗ್ತಾ ಇದೆ. ಬ್ಲಡ್ ವೆಸಲ್ಸ್ ಎಲ್ಲ ಏನಾಗ್ತಾ ಇದ್ದಾವೆ? ಬೈಫರ್ಕೇಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಆ್ಯಕ್ಚುಲಿ ಈ ಥರ ಇರಬೇಕು ನಾರ್ಮಲ್ ಪ್ಲಾಸೆಂಟಾ. ನಾರ್ಮಲ್ ಅಂಬೆಲಿಕಲ್ ಕಾರ್ಡ್ ಪ್ಲಾಸೆಂಟಾ ಒಳಗಡೆ ಹೋಗಿದ ಮೇಲೆ ಬೈಫರ್ಕೇಟ್ ಆಗಬೇಕು. ಬಟ್ ಇಲ್ಲಿ ನೋಡಿ ನೀವು, ಏನಾಗ್ತಾ ಇದೆ? ಹೊರಗಡೆಯಿಂದ ಬೈಫರ್ಕೇಟ್ ಆಗ್ತಾ ಇದೆ. ಅದನ್ನು ನಾವು ವಿಲಾಮೆಂಟಸ್ ಇನ್ಸರ್ಷನ್ ಅಂತ ಹೇಳ್ತೀವಿ. ನೀವು ಇಲ್ಲಿ ನೋಡ್ಬೋದು. ಸೊ ಇದೇ ಪ್ಲೇಸಲ್ಲಿ ಅದು ಏನಾಗಿದೆ? ಈ ಥರ ಬೈಫರ್ಕೇಟ್ ಆಗಿದೆ. ಓಕೆ, ಸೊ ಡಿವೈಡ್ ಆಗಿದೆ. ಸೊ ಡೆಫಿನೇಷನ್ ನಾವು ನೋಡಿದಾಗ, ಅಂಬೆಲಿಕಲ್ ಕಾರ್ಡ್ ಅಟ್ಯಾಚಸ್ ಟು ಫೀಟಲ್ ಮೆಂಬ್ರೇನ್ ಇನ್ಸ್ಟೀಡ್ ಆಫ್ ದಿ ಪ್ಲಾಸೆಂಟಾ. ಹೌದು ಸರ್, ಈ ಥರ ಆಗುತ್ತೆ. ಓಕೆ, ಸೊ ಫೀಟಲ್ ಮೆಂಬ್ರೇನಿಗೆ ಅದು ಏನಾಗುತ್ತೆ? ಅಟ್ಯಾಚ್ ಆಗುತ್ತೆ ಇನ್ಸ್ಟೀಡ್ ಆಫ್ ಪ್ಲಾಸೆಂಟಾ. ಓಕೆ, ಸೊ ಪ್ಲಾಸೆಂಟಾಕ್ಕೆ ಇದು ಅಟ್ಯಾಚ್ ಆಗಲ್ಲ. ಸೊ ಅಥವಾ ನೀವು ಇದರ ಡೆಫಿನೇಷನ್ ಈ ಥರ ಬರ್ಬೋದು. ಬೈಫರ್ಕೇಷನ್ of cord, bifurcation of cord before entering to placenta. ಓಕೆ, ಸೊ ಈ ಥರ ಕೂಡ ನೀವು ಬರಿಬೋದು. ಬೈಫರ್ಕೇಷನ್ ಆಫ್ ಕಾರ್ಡ್ ಏನಾಗ್ತಾ ಇದೆ? ಬೈಫರ್ಕೇಟ್ ಆಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಏನಾಗ್ತಾ ಇದೆ ಸರ್? ಡಿವೈಡ್ ಆಗ್ತಾ ಇದೆ ವಿಥೌಟ್ ಎಂಟರಿಂಗ್ ಟು ದಿ ಪ್ಲಾಸೆಂಟಾ. ಓಕೆ,
ಸೊ ಬಿಫೋರ್ ಎಂಟರಿಂಗ್ ಟು ದಿ ಪ್ಲಾಸೆಂಟಾ ಒಳಗಡೆ ಹೋಗೋಕ್ಕಿಂತ ಮೊದಲೇ ಏನಾಗ್ತಾ ಇದೆ, ಇದು ಬೈಫರ್ಕೇಟ್ ಆಗ್ತಾ ಇದೆ, ಅದನ್ನು ನಾವು ವಿಲಾಮೆಂಟಸ್ ಅಂತ ಹೇಳ್ತೀವಿ. ಸೊ ರಿಸ್ಕ್ ಏನೇನಾಗುತ್ತೆ ಇಲ್ಲಿ, ವಾಸಾ ಪ್ರೀವಿಯ ಆಗ್ಬೋದು ಸರ್. ವಾಸಾ ಪ್ರೀವಿಯ ಅಂದರೆ ಏನು, ಇವೆಲ್ಲ ಬ್ಲಡ್ ವೆಸಲ್ಸ್ ಇದ್ದಾವೆ ಅಲ್ಲ, ಇವೆಲ್ಲ ಬ್ಲಡ್ ವೆಸಲ್ಸ್ ಏನಾಗ್ಬೋದು, ರಪ್ಚರ್ ಆಗ್ಬೋದು ಡ್ಯೂರಿಂಗ್ ದಿ ಲೇಬರ್. ಓಕೆ, ಸೊ ಲೇಬರ್ ಆಗೋ ಸಮಯದಲ್ಲಿ, ಡೆಲಿವರಿ ಆಗೋ ಸಮಯದಲ್ಲಿ ಇವೆಲ್ಲ ಬ್ಲಡ್ ವೆಸಲ್ಸ್ ಏನಿದ್ದಾವೆ ರಪ್ಚರ್ ಆಗ್ಬೋದು, ಅದನ್ನು ನಾವು ವಾಸಾ ಪ್ರೀವಿ ಅಂತ ಹೇಳ್ತೀವಿ. ಕಾಸಿಂಗ್ ಫೀಟಲ್ ಹೆಮೊರೇಜ್. ಓಕೆ, ಸೊ ಫೀಟಲ್ ಹೆಮೊರೇಜ್ ಆಗುತ್ತೆ, ಫೀಟಸ್ ಡೆತ್ ಕೂಡ ಆಗ್ಬೋದು, ಮ್ಯಾಟರ್ನಲ್ ಹೆಮೊರೇಜ್ ಕೂಡ ಆಗ್ಬೋದು. ಅದನ್ನು ನಾವು ಏನಂತ ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಕೂಡ ಹೇಳ್ತೀವಿ. ಸೊ ಅದು ಕೂಡ ಆಗ್ಬೋದು, ಇಂಟ್ರಾ ಪಾರ್ಟಮ್ ಹೆಮರೇಜ್ನೂ ಆಗಬಹುದು. ಓಕೆ, ಸೊ ನೆನಪಿಟ್ಕೊಳ್ಳಿ ಏನಾಗುತ್ತೆ ಇಲ್ಲಿ, ವಾಸಾ ಪ್ರೀವಿಯ ಅಂದರೆ ಏನು ಸರ್, ರಪ್ಚರ್ ಆಫ್ ದಿ ಬ್ಲಡ್ ವೆಸಲ್ಸ್ ಡ್ಯೂರಿಂಗ್ ದಿ ಲೇಬರ್. ಯಾವ ಬ್ಲಡ್ ವೆಸಲ್ ಸರ್, ಅಂಬೆಲಿಕಲ್ ಕಾರ್ಡ್ ಒಳಗಡೆ ಬ್ಲಡ್ ವೆಸಲ್ಸ್ ಇದ್ದಾವೆ ಅಲ್ಲ, ಅವು ಏನಾಗ್ತಾ ಇದ್ದಾವೆ ಇಲ್ಲಿ, ರಪ್ಚರ್ ಆಗ್ತಾ ಇದ್ದಾವೆ. ಓಕೆ, ಸೊ ಇದನ್ನು ನಾವು ವಿಲಾಮೆಂಟಸ್ ಇನ್ಸರ್ಷನ್ ಅಂತ ಹೇಳಿ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೆಳಗಡೆ ಇರೋದು ಈಸಿ ಇದೆ. ಓಕೆ, ಸೊ ಈಸಿ ಇದೆ, ಏನಿದೆ, ಬೈಫರ್ಕೇಷನ್ ಆಫ್ ಕಾರ್ಡ್ ಬಿಫೋರ್ ಎಂಟರಿಂಗ್ ಇನ್ ಟು ದಿ ಪ್ಲಾಸೆಂಟಾ. ಸೊ ನೆಕ್ಸ್ಟ್ ಇರೋದು ಟ್ರೂ ನಾಟ್. ಓಕೆ, ಸೊ ನಾಟ್ ಅಂದರೆ ಏನು, ಈ ಥರ ಗಂಟು ಬೀಳೋದು. ಓಕೆ, ಸೊ ನಾಟ್, ಸೊ ನಮ್ಮ ಉತ್ತರ ಕರ್ನಾಟಕ ಭಾಷೆಯೆಲ್ಲರ ಗಂಟು ಬೀಳೋದು ಅಂತ ಹೇಳ್ತೀವಿ. ಸೊ ಪ್ಯೂರ್ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸೊ ಡೆಫಿನೇಷನ್, ಸೊ ಟೈಟ್ ನಾಟ್, ಸೊ ಟೈಟ್ ಆಗಿರೋ ನಾಟ್ ಇದೆ ಫ್ರಮ್ ಅಂಬೆಲಿಕಲ್ ಕಾರ್ಡ್ ಡ್ಯೂ ಟು ದಿ ಫೀಟಲ್ ಮೂಮೆಂಟ್. ಓಕೆ, ಸೊ ಫೀಟಲ್ ಮೂಮೆಂಟ್ ಇಲ್ಲಿ ಯಾವ ಥರ ಇತ್ತು ಅಂದರೆ, ಸೊ ಮೊದಲು ಫೀಟಸ್ ಈ ಥರ ಬಂತು ಸರ್, ಈ ಥರ ಬಂದು ಇದ್ರೊಳಗಡೆ ಈ ಥರ ಬಂದು ಏನಾಗ್ಬಿಟ್ಟಿದೆ, ಇಲ್ಲಿ ನಾಟ್ ಆಗಿಬಿಟ್ಟಿದೆ. ಓಕೆ, ಫೀಟಸ್ ಮೂಮೆಂಟ್ಗೋಸ್ಕರ ಇಲ್ಲಿ ಲಾಂಗ್ ಕಾರ್ಡ್ ಇದ್ದಾಗ ಆಗುತ್ತೆ, ಎಸ್ಪೆಷಲಿ ಯಾವಾಗ ಆಗುತ್ತೆ ಸರ್, ಲಾಂಗ್ ಕಾರ್ಡ್. ಓಕೆ, ಕಾರ್ಡ್ ಜಾಸ್ತಿ ಲಾಂಗ್ ಇದೆ, ಅದು ಏನು ಮಾಡ್ಬೋದು, ನಾಟ್ ಬೀಳ್ಬೋದು. ಓಕೆ, ಕಾರ್ಡ್ ಲಾಂಗ್ ಇದೆ, ನಾಟ್ ಬೀಳ್ಬೋದು. ನಾಟ್ ಅಂದರೆ ಈ ಥರ ಗಂಟು ಬೀಳಬಹುದು. ಸೊ ಗಂಟು ಬಿದ್ದಾಗ ಏನಾಗುತ್ತೆ, ಓಕೆ, ಸೊ ಏನಾಗಿರುತ್ತೆ ಇಲ್ಲಿ, ಟ್ರೂ ನಾಟ್ ಬಿದ್ದಿರುತ್ತೆ. ಓಕೆ, ಸೊ ಟ್ರೂ ನಾಟ್. ಕಾಂಪ್ಲಿಕೇಶನ್ ಏನಾಗ್ಬೋದು, ರೆಡ್ಯೂಸ್ ಬ್ಲಡ್ ಸಪ್ಲೈ. ಒಂದ್ಸರಿ ಇಲ್ಲಿ ನಾಟ್ ಬಿತ್ತು ಅಂತಂದರೆ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಎಲ್ಲ ಕಂಪ್ರೆಸ್ ಆಗಿಬಿಡ್ತವೆ. ಏನಾಗ್ಬಿಡ್ತವೆ, ಬ್ಲಡ್ ವೆಸಲ್ಸ್ ಎಲ್ಲ ಕಂಪ್ರೆಸ್ ಆಗಿಬಿಡ್ತವೆ. ಬ್ಲಡ್ ವೆಸಲ್ಸ್ ಎಲ್ಲ ಕಂಪ್ರೆಸ್ ಆಗಿದ್ದರೆ ಬೇಬಿ ತನ್ನ ಬ್ಲಡ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ, ರೆಡ್ಯೂಸ್ ಆಗಿಬಿಡುತ್ತೆ, ಅಥವಾ ಪೂರ ಸ್ಟಾಪ್ ಆಗಿಬಿಡುತ್ತೆ. ಲೀಡಿಂಗ್ ಟು ದಿ ಫೀಟಲ್ ಹೈಪಾಕ್ಸಿಯಾ. ಏನಾಗುತ್ತೆ, ಫೀಟಲ್ ಹೈಪಾಕ್ಸಿಯಾ. ವಾಟ್ ಈಸ್ ಹೈಪಾಕ್ಸಿಯಾ? ಹೈಪಾಕ್ಸಿಯಾ ಅಂದರೆ ರೆಡ್ಯೂಸ್ಡ್ ಆಕ್ಸಿಜನ್ ಇನ್ ಟಿಶ್ಯೂ. ಸೊ ಫೀಟಲ್ ಟಿಶ್ಯೂ ಒಳಗಡೆ, ಫೀಟಲ್ ಬಾಡಿ ಒಳಗಡೆ ಆಕ್ಸಿಜನ್ ಭಾಳ ಕಡಿಮೆ ಆಗಿಬಿಡುತ್ತೆ. ಹೈಪಾಕ್ಸಿಯಾ ಆಗ್ಬೋದು, ಅಥವಾ ಬೇಬಿ ಡೆತ್ ಕೂಡ ಆಗ್ಬೋದು. ಮೀನ್ಸ್ ಫೀಟಸ್ ಡೆತ್ ಕೂಡ ಆಗ್ಬೋದು, ಸ್ಟಿಲ್ ಬರ್ತ್ ಕೂಡ ಆಗಬಹುದು. ಸೊ ಐ ಥಿಂಕ್ ನಿಮಗೆ ಟ್ರೂ ನಾಟ್ ಅಂದರೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಇರೋದು ಫಾಲ್ಸ್ ನಾಟ್. ಓಕೆ, ಸೊ ಇದು ನಾವು ನೋಡಿದರೆ ನಮಗೆ ಯಾವ ಥರ ಅನಿಸುತ್ತೆ, ನಾಟ್ ಥರ ಅನ್ನಿಸ್ತಾ ಇದೆ. ಓಕೆ, ನೋಡಿದರೆ ಇದು ನಮಗೆ ನಾಟ್ ಥರ ಅನ್ನಿಸ್ತಾ ಇದೆ, ಬಟ್ ಇದು ನಾಟ್ ಇಲ್ಲ, ಇದೇನಿದೆ, ಫಾಲ್ಸ್ ನಾಟ್. ಓಕೆ, ಟ್ವಿಸ್ಟಿಂಗ್ ಆರ್ ಬಲ್ಜಿಂಗ್ ಆಫ್ ಬ್ಲಡ್ ವೆಸಲ್ ದಟ್ ಡು ನಾಟ್ ಅಬ್ಸ್ಟ್ರಕ್ಟ್ ಬ್ಲಡ್ ಫ್ಲೋ. ಓಕೆ, ಸೊ ಏನಾಗಿದೆ ಇಲ್ಲಿ, ಬ್ಲಡ್ ವೆಸಲ್ ಸ್ವಲ್ಪ ಟ್ವಿಸ್ಟ್ ಆಗಿದ್ದಾವೆ ಅಥವಾ ಬಲ್ಜ್ ಆಗಿಬಿಟ್ಟಿದ್ದಾವೆ. ಸೊ ಈ ಥರ ದಪ್ಪ ಆಗಿಬಿಟ್ಟಿದೆ. ಓಕೆ, ಸೊ ಈ ಥರ ಏನಾಗಿದೆ ಇಲ್ಲಿ, ಸ್ವಲ್ಪ ಬಲ್ಜ್ ಆಗಿಬಿಟ್ಟಿದೆ. ಸೊ ಅದು ನೋಡಿದರೆ ನಮಗೆ ಯಾವ ಥರ ಅನ್ನಿಸ್ತಾ ಇದೆ, ಓಕೆ, ಸೊ ನೋಡಿದರೆ ಇದು ನಮಗೆ ನಾಟ್ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನೋಡಿದರೆ ನಮಗದು ನಾಟ್ ಥರ ಅನ್ನಿಸ್ತಾ ಇದೆ, ಬಟ್ ಅದು ನಾಟ್ ಇಲ್ಲ. ಅದು ಏನಿದೆ ಸರ್, ಫಾಲ್ಸ್ ನಾಟ್. ನೋಡಿದರೆ ನಾಟ್ ಇದೆ, ಬಟ್ ಆ್ಯಕ್ಚುಲಿ ನಾಟ್ ಎ ನಾಟ್. ಓಕೆ, ಸೊ ಅದೇನು ನಾಟ್ ಇಲ್ಲ ಸರ್, ಅದೇನಿದೆ, ನಾಟ್ ಇಲ್ಲ. ಯಾಕಂದರೆ ಅದು ಬ್ಲಡ್ ಫ್ಲೋವನ್ನು ಅಬ್ಸ್ಟ್ರಕ್ಟ್ ಮಾಡೋದಿಲ್ಲ. ಸೊ ನಾರ್ಮಲ್ಲೇ ಆಗುತ್ತೆ, ಯೂಸುವಲಿ ಹಾರ್ಮ್ಲೆಸ್, ಅದು ಏನು ಪ್ರಾಬ್ಲಮ್ ಕಾಸ್ ಮಾಡೋದಿಲ್ಲ. ಬಟ್ ಟ್ರೂ ನಾಟ್ ಇದೆಲ್ಲ, ಇದು ಡೇಂಜರಸ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಕಾರ್ಡ್ ಪ್ರೊಲ್ಯಾಪ್ಸ್. ಓಕೆ, ಸೊ ಕಾರ್ಡ್ ಪ್ರೊಲ್ಯಾಪ್ಸ್ ಯಾವಾಗುತ್ತೆ ಸರ್, ಕಾರ್ಡ್ ಪ್ರೊಲ್ಯಾಪ್ಸ್ ಯಾವಾಗುತ್ತೆ, ಲಾಂಗ್ ಕಾರ್ಡ್, ಸ್ಪೆಷಲಿ ಲಾಂಗ್ ಕಾರ್ಡ್ ಇದ್ದರೆ ಕಾರ್ಡ್ ಪ್ರೊಲ್ಯಾಪ್ಸ್ ಆಗುತ್ತೆ. ಸೊ ಕಾರ್ಡ್ ಪ್ರೊಲ್ಯಾಪ್ಸ್ ಅಂದರೆ ನೀವು ನೋಡ್ಬೋದು ಫೀಟಸ್ ಒಳಗಡೆನೇ ಇದೆ. ಓಕೆ, ಬರ್ಟಿಲ್ ಪ್ರೊಲ್ಯಾಪ್ಸ್ ಅಂದರೆ ಮೊದಲೇ ಫೀಟಸ್ಗಿಂತ ಮೊದಲು ಏನು ಬಂದಿದೆ ಸರ್, ಅಂಬೆಲಿಕಲ್ ಕಾರ್ಡ್ ಹೊರಗಡೆ ಬಂದೆ, ಅದನ್ನು ನಾವು ಕಾರ್ಡ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ದಿ ಅಂಬೆಲಿಕಲ್ ಕಾರ್ಡ್ ಡ್ರಾಪ್ಸ್ ಇನ್ ಟು ದಿ ಬರ್ತ್ ಕೆನಾಲ್ ಬಿಫೋರ್ ದಿ ಬೇಬಿ. ಓಕೆ, ಬೇಬಿಗಿಂತ ಮೊದಲೇ ಅಂಬೆಲಿಕಲ್ ಕಾರ್ಡ್ ಹೊರಗಡೆ ಬಂದಿದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಕಾರ್ಡ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಾಂಪ್ಲಿಕೇಶನ್ ಏನೇನಿರ್ಬೋದು ಸರ್, ಕಾಂಪ್ಲಿಕೇಶನ್ ಏನೇನಿರ್ಬೋದು ಅಂದರೆ ಬ್ಲಡ್ ಫ್ಲೋವನ್ನು ಕಂಪ್ರೆಸ್ ಮಾಡ್ಬೋದು, ಬ್ಲಡ್ ಫ್ಲೋ ಏನಾಗ್ಬೋದು, ಕಂಪ್ರೆಸ್ ಆಗ್ಬೋದು, ಲೀಡಿಂಗ್ ಟು ಫೀಟಲ್ ಡಿಸ್ಟ್ರೆಸ್ ಆಗ್ಬೋದು. ಓಕೆ, ಸೊ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ
ಅಂತ ಕೇಳಿದರೆ ಸರ್ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡ್ತಾರೆ, ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡ್ತಾರೆ. ಯಾಕಂದರೆ ಬೇಬಿ ಎದರಲ್ಲಿ ಹೋಗ್ಬೋದು, ಫೀಟಲ್ ಡಿಸ್ಟ್ರೆಸ್ಸಲ್ಲಿ ಹೋಗ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡ್ತಾರೆ. ಸೊ ಐ ಥಿಂಕ್ ನಿಮ್ಗೆ ಕ್ರಾಡ್ ಪ್ರೊಲ್ಯಾಪ್ಸ್ ಅಂದರೆ ಅರ್ಥ ಆಗಿರ್ಬೋದು. ನೆಕ್ಸ್ಟು, ಸೊ ಇಲ್ಲಿ ಇನ್ನೊಂದು ಅಬ್ನಾರ್ಮಲಿಟಿ ಆಫ್ ಅಂಬಿಲಿಕಲ್ ಕಾರ್ಡ್ ಸಿಗುತ್ತೆ. ಸೊ ಅದು ಬೈ ಮಿಸ್ ಆಗಿ ನೆನಪೋಗಿತ್ತು. ಸೊ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದ ಮೇಲೆ ನೆನಪು ಬಂದಿದೆ. ಸೊ ಅದಕ್ಕೋಸ್ಕರ ಇದು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಬ್ಯಾಟಲ್ ಡೋರ್ ಪ್ಲೇಸೆಂಟಾ ಅಂತ ಹೇಳ್ತೀವಿ. ಓಕೆ, ಸೊ ಪ್ಲಾಸೆಂಟಾ ಅಂತಿದೆ, ಬಟ್ ಇಟ್ಟು ಅಬ್ನಾರ್ಮಲಿಟಿ ಆಫ್ ಅಂಬಿಲಿಕಲ್ ಕಾರ್ಡ್. ಓಕೆ, ಇದೇನಿದೆ ಅಬ್ನಾರ್ಮಲಿಟಿ ಆಫ್ ಅಂಬಿಲಿಕಲ್ ಕಾರ್ಡ್, ನಾಟ್ ಅ ಪ್ಲಾಸೆಂಟಾ. ಸೊ ಬ್ಯಾಟಲ್ ಡೋರ್ ಪ್ಲಾಸೆಂಟಾ ಅಂದರೆ ಇಲ್ಲಿ ಏನಾಗುತ್ತೆ, ಅಂಬಿಲಿಕಲ್ ಕಾರ್ಡ್ ಈಸ್ ಅಟ್ಯಾಚ್ಡ್ ಟು ದಿ ಎಡ್ಜ್ ಆರ್ ಮಾರ್ಜಿನ್. ಓಕೆ, ಸೊ ಇಲ್ಲಿ ಅಂಬಿಲಿಕಲ್ ಕಾರ್ಡ್ ಎದಕ್ಕೆ ಅಟ್ಯಾಚ್ ಆಗಿದೆ, ಮಾರ್ಜಿನಿಗೆ ಅಟ್ಯಾಚ್ ಆಗಿದೆ ಅಥವಾ ಎಡ್ಜಿಗೆ ಅಟ್ಯಾಚ್ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಕಾಮನ್ಲಿ ಇಲ್ಲಿ ನಾವು ನಾರ್ಮಲಿ ನೋಡಿದಾಗ, ಸೊ ದಿಸ್ ಈಸ್ ಪ್ಲಾಸೆಂಟಾ. ಓಕೆ, ಸೊ ಇದು ಮ್ಯಾಟರ್ನಲ್ ಸೈಡ್, ಇದು ಫೀಟಲ್ ಸೈಡ್. ಓಕೆ, ಸೊ ನಾರ್ಮಲಿ ಅಂಬಿಲಿಕಲ್ ಕಾರ್ಡ್ ಸೆಂಟ್ರಲ್ಲಿ ಅಟ್ಯಾಚ್ ಆಗಿರಬೇಕು. ಓಕೆ, ಅಂಬಿಲಿಕಲ್ ಕಾರ್ಡ್ ಸೆಂಟ್ರಲ್ಲಿ ಅಟ್ಯಾಚ್ ಆಗಿರಬೇಕು. ಬಟ್ ಇಲ್ಲೇನಾಗುತ್ತೆ, ಮಾರ್ಜಿನ್ ಎಟ್ ದಿ ಮಾರ್ಜಿನ್ ಸೈಡಿಗೆ, ಮಾರ್ಜಿನಿಗೆ ಇದು ಅಟ್ಯಾಚ್ ಆಗಿದ್ದಿರುತ್ತೆ. ಓಕೆ, ಸೊ ನಾವು ಮೇಲ್ಗಡೆಯಿಂದ ನೋಡಿದಾಗ ಸೊ ಈ ಥರ ಡಯಾಗ್ರಾಮ್ ಬರುತ್ತೆ. ಸೊ ದಿಸ್ ಈಸ್ ಪ್ಲಾಸೆಂಟಾ. ಓಕೆ, ಸೊ ಅಂಬಿಲಿಕಲ್ ಕಾರ್ಡ್ ಸೆಂಟ್ರಲ್ಲಿ ಅಟ್ಯಾಚ್ ಇರಬೇಕು, ಈ ಪ್ಲೇಸಲ್ಲಿ ಅಟ್ಯಾಚ್ ಇರಬೇಕು. ಓಕೆ, ಸೊ ಈ ಪ್ಲೇಸಲ್ಲಿ ಅಟ್ಯಾಚ್ ಇದೆ, ಇದು ನಾರ್ಮಲ್. ಬಟ್ ಇಲ್ಲೇನಾಗುತ್ತೆ, ಮಾರ್ಜಿನಿಗೆ ಅಟ್ಯಾಚ್ ಇರುತ್ತೆ. ಅಂಬಿಲಿಕಲ್ ಕಾರ್ಡ್ ಎಲ್ಲಿ ಅಟ್ಯಾಚ್ ಇರುತ್ತೆ, ಮಾರ್ಜಿನ್ ಅಥವಾ ಎಡ್ಜಿಗಿದು ಅಟ್ಯಾಚ್ ಇರುತ್ತೆ. ಸೊ ಇದನ್ನು ನಾವು ಬ್ಯಾಟಲ್ ಡೋರ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ವಲ್ಪ ಕ್ಲಿನಿಕಲ್ ಅಂದರೆ ಹಾಸ್ಪಿಟಲ್ ಒಳಗಡೆ ಅಂಬಿಲಿಕಲ್ ಕಾರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಬರ್ತ್ ಆಗಿದ್ಮೇಲೆ ಅಂಬಿಲಿಕಲ್ ಕಾರ್ಡ್ ಕ್ಲ್ಯಾಂಪಿಂಗ್ ಮಾಡ್ತಾರೆ. ಅಂಬಿಲಿಕಲ್ ಕಾರ್ಡ್ ಏನು ಮಾಡ್ತಾರೆ, ಕ್ಲ್ಯಾಂಪಿಂಗ್ ಮಾಡ್ತಾರೆ. ಸೊ ಕ್ಲ್ಯಾಂಪ್ಡ್ 1 to 3 minutes ಆಫ್ಟರ್ ಬರ್ತ್, 1 to 3 minutes ಆಫ್ಟರ್ ಬರ್ತ್ ಟು ಅಲೋ ಕಂಟಿನ್ಯೂಸ್ ಆಕ್ಸಿಜನೇಷನ್. ಓಕೆ, ಸೊ ಡೆಲಿವರಿ ಆಗಿದ ಮೇಲೆ ಕೂಡ 1 to 3 minutes ನಾವು ಅಂಬಿಲಿಕಲ್ ಕಾರ್ಡನ್ನು ಕ್ಲ್ಯಾಂಪ್ ಮಾಡಬಹುದು, ಮೀನ್ಸ್ ಕಟ್ ಮಾಡಬಾರ್ದು. ಓಕೆ, ನಾವು ಕ್ಲ್ಯಾಂಪ್ನೂ ಮಾಡಬಾರ್ದು, ಕಟ್ನೂ ಮಾಡಬಾರ್ದು 1 to 3 minutes ತನಕ ಸರ್. ಯಾಕಂದರೆ ಟು ಅಲೋ ಕಂಟಿನ್ಯೂಸ್ ಆಕ್ಸಿಜನೇಷನ್. ಸೊ ಬೇಬಿ ತನಕ ಬ್ಲಡ್ ಜಾಸ್ತಿ ಹೋಗೋಕ್ಕೆ, ಆಕ್ಸಿಜನ್ ಜಾಸ್ತಿ ಹೋಗೋಕ್ಕೆ ನಾವು ಏನು ಮಾಡಬಾರ್ದು, ಅಂಬಿಲಿಕಲ್ ಕಾರ್ಡನ್ನು ಕಟ್ ಮಾಡಬಹುದು. ಓಕೆ, ಡಿಲೇಡ್ ಕ್ಲ್ಯಾಂಪಿಂಗ್ ಹೆಲ್ಪ್ ಬೆಟರ್ ಫೀಟಲ್ ಬ್ಲಡ್ ವಾಲ್ಯೂಮ್ ಆ್ಯಂಡ್ ಐರನ್ ಲೆವೆಲ್. ಓಕೆ, ಸೊ ಜಾಸ್ತಿ ಹೊತ್ತು ನಾವು ಹಾಗೆ ಇಟ್ಟಿದ್ರೆ ಏನಾಗುತ್ತೆ, ಜಾಸ್ತಿ ಹೊತ್ತು ಮೀನ್ಸ್ 1 to 3 minutes ನಾವು ಇಟ್ಟಿದ್ರೆ ಏನಾಗ್ಬೋದು, ಫೀಟಲ್ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಫೀಟಸ್ ಒಳಗಡೆ, ಬೇಬಿ ಒಳಗಡೆ ಬ್ಲಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ್ಯಂಡ್ ಐರನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಅಂಬಿಲಿಕಲ್ ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್. ಹೌದು ಸರ್, ಅಂಬಿಲಿಕಲ್ ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಕೂಡ ಮಾಡ್ತಾರೆ. ಓಕೆ, ಕಂಟೇನ್ ಹೆಮೆಟೋಪೋಯೆಟಿಕ್ ಸ್ಟೆಮ್ ಸೆಲ್ಸ್. ಏನಿರ್ತವೆ ಸರ್, ಅಂಬಿಲಿಕಲ್ ಕಾರ್ಡ್ ಒಳಗಡೆ ಹೆಮೆಟೋಪೋಯೆಟಿಕ್ ಸ್ಟೆಮ್ ಸೆಲ್ಸ್. ಓಕೆ, ಅಂಬಿಲಿಕಲ್ ಕಾರ್ಡ್ ಬ್ಲಡ್ ಇರ್ತಿಲ್ಲ, ಅದರೊಳಗಡೆ ಹೆಮೆಟೋಪೋಯೆಟಿಕ್ ಸ್ಟೆಮ್ ಸೆಲ್ಸ್ ಇರ್ತವೆ, ವಿಚ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಬ್ಲಡ್ ಡಿಸಾರ್ಡರ್ಸ್. ಸೊ ಮುಂದೆ ಅವರಿಗೆ ಏನಾದರೂ ಫ್ಯೂಚರಲ್ಲಿ ಬ್ಲಡ್ ಡಿಸಾರ್ಡರ್ಸ್ ಆಗಿದ್ದರೆ, ಲೈಕ್ ಲ್ಯೂಕೇಮಿಯಾ, ಥಲಸಿಮಿಯಾ ಇಂಥದ್ದು ಏನಾದರೂ ಆಗಿದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಈ ಸ್ಟೆಮ್ ಸೆಲ್ಸ್ ಯೂಸ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಅಂಬಿಲಿಕಲ್ ಕಾರ್ಡ್ ಕ್ಲ್ಯಾಂಪಿಂಗ್ ಆ್ಯಂಡ್ ಅಂಬಿಲಿಕಲ್ ಕಾರ್ಡ್ ಬ್ಲಡ್ ಬ್ಯಾಂಕಿಂಗ್ ಕೂಡ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.